ಬುರ್ಕಾ ಧರಿಸಿ ಬಂದ ಇಬ್ಬರು ಕಳ್ಳಿಯರ ವಿರುದ್ಧ ಗಾಂಧಿ ಬಜಾರಿನ ಶಾ ಸದಾಜಿ ಸೋಗ್ ಮಲ್ಜಿ ಅಂಗಡಿಯ ಮಾಲೀಕ ಕಿರಣ್ ಶಾ ದೂರು ದಾಖಲಿಸಿದ್ದಾರೆ. ತಮ್ಮ ಅಂಗಡಿಯಲ್ಲಿ ನಕಲಿ ಬಂಗಾರದ ಸರವನ್ನ ಇಟ್ಟು ಅಸಲಿ ಬಂಗಾರದ ಸರ ಕದ್ದೊಯ್ದಿರುವ ಬಗ್ಗೆ ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿದ್ದಾರೆ. ಶಿವಮೊಗ್ಗದ ಗಾಂಧಿ ಬಜಾರ್ ಮುಖ್ಯ ರಸ್ತೆಯಲ್ಲಿರುವ ಬಂಗಾರದ ಅಂಗಡಿಗೆ ಫೆಬ್ರವರಿ 18ರ ಶನಿವಾರ ಮಧ್ಯಾಹ್ನ ಬಂದ ಬುರ್ಕಾಧಾರಿ ಇಬ್ಬರು ಮಹಿಳೆಯರು ಬಂಗಾರ ಖರೀದಿಗಾಗಿ 15ರಿಂದ 20 ಗ್ರಾಂ ಸರಗಳನ್ನು ತೋರಿಸೋದಕ್ಕೆ ಹೇಳಿದ್ದಾರೆ. ಈ ವೇಳೆ 1,12,000 ರೂಪಾಯಿ ಮೌಲ್ಯದ ಬಂಗಾರದ ಸರಗಳನ್ನು ತೋರಿಸಲಾಗಿದೆ. ಆಗ ಆ ಇಬ್ಬರು ತಾವು ತಂದಿದ್ದ ನಕಲಿ ಬಂಗಾರದ ಸರವನ್ನ ಇಟ್ಟು ಅಸಲಿ ಬಂಗಾರದ ಸರವನ್ನ ಬುರ್ಖಾದ ತೋಳಿನಲ್ಲಿ ಸೇರಿಸಿಕೊಂಡಿದ್ದು ಇದು ಅಂಗಡಿಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ಈ ಇಬ್ಬರ ಬಗ್ಗೆ ಅನುಮಾನ ಬಂದು ಇದ್ದ ಸಿಸಿ ಕ್ಯಾಮೆರಾ ಪರಿಶೀಲಿಸಿದಾಗ ಸತ್ಯ ಹೊರಬಿದ್ದಿದೆ. ಇಬ್ಬರನ್ನ ಕೂರಿಸಿಕೊಂಡು ವಿಚಾರಿಸಿದಾಗ ಈ ಇಬ್ಬರು ತಾವು ಆರ್ಎಂಎಲ್ ನಗರದ ನಿವಾಸಿಗಳು, ತಮ್ಮ ಹೆಸರು ನಿಗಾರ್ ಸುಲ್ತಾನ ಮತ್ತು ನೂರೈನ್ ಪರಿ ಅಂತ ಹೇಳ್ಕೊಂಡಿದ್ದಾರೆ. ಕೂಡಲೇ ಅಂಗಡಿ ಮಾಲೀಕ ಕಿರಣ್ ಶಾ ಕೋಟೆ ಪೊಲೀಸರಿಗೆ ದೂರು ಕೊಟ್ಟಿದ್ದಾರೆ. ಪೊಲೀಸರು 38/25ರಂತೆ ಎಫ್ಐಆರ್ ದಾಖಲಿಸಿಕೊಂಡಿದ್ದು ಇಬ್ಬರು ಮಹಿಳೆಯರನ್ನ ಬಂಧಿಸಿದ್ದಾರೆ.